ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಗಣೇಶ ಹಬ್ಬ ಇತ್ತಲ್ಲ, ಅದ್ರ ಪ್ರಯುಕ್ತವಾಗಿ ನನಗೊಂದು ಬಾಡಿಗೆ ಬಂದಿದೆ. ಏನಕ್ಕೆ ಅಂದರೆ ನಾನೊಬ್ಬ ಡ್ರೈವರು. ಇವತ್ತು ಲೋಕಲ್ ಬಾಡಿಗೆ ಇದು. ಈ ಲೋಕಲ್ ಬಾಡಿಗೆಯಲ್ಲಿ ಗಾಡಿಗೆ ಎಷ್ಟು ಬಾಡಿಗೆ ಸಿಗುತ್ತೆ, ನನಗೆಷ್ಟು ದುಡ್ಡು ಬರುತ್ತೆ ಅಂತ ಬನ್ನಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ನಾನು ಕಸ್ಟಮರ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹೋಗೋಣ. ನೋಡಿ, ಫೈನಲ್ ಆಗಿ ಕಸ್ಟಮರು ಹೇಳಿರೋಂಥ ಅಡ್ರೆಸ್ಸಿಗೆ ನಾವು ತಲುಪಿದ್ದೀವಿ. ಈಗ ಅವ್ರ ಮನೆ ಹುಡ್ಕೋ ಸಮಯ. ಈಗ ಇಲ್ಲಿ ಗಣೇಶ ಫ್ಲೆಕ್ಸ್ ಹತ್ರ ರೈಟ್ ಅಂದರು, ಫ್ಲೆಕ್ಸ್ ಇಲ್ಲೇ ಹಾಕಿದ್ದಾರೆ. ಇಲ್ಲೇ ಎಲ್ಲೋ ಅಂತ ಹೇಳಿದ್ರು ಕಸ್ಟಮರು, ಗೊತ್ತಾಗಲಿಲ್ಲ. ಇಲ್ಲಿ ನಿನ್ಸ್ಬಿಟ್ಟು ಈಗ ಫೋನ್ ಮಾಡೋಣ. ಒಟ್ಟಿನಲ್ಲಿ ಇಲ್ಲಿ ಪೆಂಡಾಲೆಲ್ಲ ಹಾಕಿದ್ದಾರೆ ನೋಡಿ, ಇದೆಲ್ಲ ಹೇಳಿದರು. ಪೆಂಡಾಲ್ ಹತ್ರನೇ ಇಲ್ಲೇ ಅಂತ ಅಂದರು. ಓಕೆ, ಕಾಲ್ ಮಾಡ್ತೀನಿ ತಡೀರಿ ಒಂದು ನಿಮಿಷ. ಪಾರ್ಟಿ ಪಿಕಪ್ ಆಯಿತು. ಪಿಕಪ್ ಆಗಿದ ತಕ್ಷಣ ಸರ್ ಎಲ್ಲಿಗೆ ಹೋಗೋಣ ಅಂತ ಕೇಳಿದ ತಕ್ಷಣ ಅವರು ಫಸ್ಟ್ ಪಾಯಿಂಟು ನಾಮಚಿಲ್ಮೆಗೆ ನಡಿಯಪ್ಪ ಹೋಗೋಣ ಅಂದರು. ನಾವು ಡ್ರೈವರ್ಗಳು ಫಸ್ಟು ಪಿಕಪ್ ಆಗಿದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಏನಂದರೆ ನಾವು ಗಾಡಿಗೆ ಡೀಸೆಲ್ ಹಾಕ್ಸೋದು. ಹಾಗಾಗಿ ಫಸ್ಟು ಹೋಗಿ ಡೀಸೆಲ್ ಹಾಕ್ಸೋಣ ಬನ್ನಿ. ನಾವೀಗ ನಾಮಚಿಲ್ಮೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ನಿಮಗೆ ನಾಮಚಿಲ್ಮೆಯಲ್ಲಿ ಸಿಗ್ತೀನಿ. ಈಗ ನಾಮಚಿಲ್ಮೆ ಪಾರ್ಕ್ ಹತ್ರ ಬಂದಿದ್ದೀನಿ. ಗಾಡಿನ ಪಾರ್ಕಿಂಗ್ ಆಗ್ತಾ ಇದ್ದೀನಿ. ಇಲ್ಲಿ ತುಂಬ ಜನ ಫ್ರೆಂಡ್ಸ್ಗಳಿದ್ದಾರೆ ನೋಡಿ, ಸುಮಾರು ಜನ ಇದ್ದಾರೆ ಇಲ್ಲಿ. ಒಬ್ಬೊಬ್ಬರೇ ಬರ್ತಾರೆ. ಕೈಯಲ್ಲಿ ಏನಾನ ಬ್ಯಾಗ್ ಏನಾನ ಇಟ್ಕೊಂಬಂದರೆ ಸೀದಾ ಕಿತ್ಕೊಂಡು ಹೋಯ್ತಾರೆ ಅಷ್ಟೇ, ಇನ್ನೇನು ಮಾಡಲ್ಲ ನೋಡಿ. ಅವಕ್ಕೇನು ಸಿಕ್ತಿಲ್ಲ ಅಂದ್ಬಿಟ್ಟು ಆ ಗಾಡಿ ಪೌಚ್ ಬರುತ್ತಲ್ಲ ನೋಡಿ, ಎಲ್ಲ ಕಿತ್ತಾಕ್ತಿದ್ದಾರೆ. ಅಲ್ಲೊಬ್ಬ ಇದ್ದಾನೆ, ಅವನೊಬ್ಬ ಕಿತ್ತಾಕ್ತಿದ್ದಾನೆ. ಏನೋ ಇಟ್ಟಿದ್ದಾರೆ ಅದರೊಳಗಡೆ, ನೋಡೋಣ ತಿನ್ನೋಣ ಅಂತ. ಫ್ರಂಟ್ ಪೌಚ್ ಬರುತ್ತಲ್ಲ ಅದನ್ನೆಲ್ಲ ಕಿತ್ತಾಕ್ತಿದ್ದಾರೆ. ನಾವು ನೆಕ್ಸ್ಟ್ ಹೋಗ್ತಿರೋ ಜಾಗ ಯಾವುದಪ್ಪ ಅಂದರೆ ಅದು ದೇವರಾಯನ ದುರ್ಗ. ಆಲ್ಮೋಸ್ಟು ನಾಮಚಿಲ್ಮೆಗೆ ಯಾರೇ ಬರಲಿ, ಇಲ್ಲ ದೇವರಾಯನ ದುರ್ಗಕ್ಕೆ ಯಾರೇ ಬರಲಿ, ದೇವರಾಯನ ದುರ್ಗಕ್ಕೆ ಬಂದಿರೋರು ನಾಮಚಿಲ್ಮೆಗೆ ಹೋಗೇ ಹೋಗ್ತಾರೆ. ನಾಮಚಿಲ್ಮೆಗೆ ಹೋಗಿರೋರು ದೇವರಾಯನ ದುರ್ಗಕ್ಕೆ ಹೋಗೇ ಹೋಗ್ತಾರೆ. ದೇವರಾಯನ ದುರ್ಗದಲ್ಲಿ ಏನಿದೆಯಪ್ಪ ಅಂದರೆ 2 ನರಸಿಂಹಸ್ವಾಮಿ ದೇವಸ್ಥಾನಗಳಿದ್ದಾವೆ. ಅದು ಬಂದ್ಬಿಟ್ಟು ಒಂದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ, ಇನ್ನೊಂದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಮೊದಲನೇದಾಗಿ ನಾವು ಹೋಗ್ತಿರೋ ಜಾಗ ಯಾವುದಪ್ಪ ಅಂದರೆ ಭೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡಿ ವೀಕ್ಷಕರೇ, ಇದೇ ಶ್ರೀ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಇದು ಇವತ್ತು ಶನಿವಾರ ಆಗಿದ್ದರಿಂದ ತುಂಬ ಜನ ಬಂದಿದ್ದಾರೆ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ಹಬ್ಬದ ಟೈಮಲ್ಲಿ, ಜಾತ್ರೆ ಟೈಮಲ್ಲಿ ತುಂಬ ಜನ ಸೇರ್ತಾ ಇರ್ತಾರೆ ಇಲ್ಲಿ. ಇದು 1 ನರಸಿಂಹಸ್ವಾಮಿ ದೇವಸ್ಥಾನ ಆಯಿತು. ನಿಮಗೆ 2 ನರಸಿಂಹಸ್ವಾಮಿ ಅಂತ ಹೇಳಿದ್ದೆ. ಇನ್ನೊಂದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ವೀಕ್ಷಕರೇ.
ಕೊನೆಯದಾಗಿ ನೋಡಿ ವೀಕ್ಷಕರೇ, ಈಗ ಫುಲ್ಲು ಬೆಟ್ಟದ ಮೇಲೆ ಬಂದಿದ್ದೀವಿ. ಈ ದೇವಸ್ಥಾನ ಇರೋದು ಪೂರ ಬೆಟ್ಟದ ಮೇಲಿದೆ. ಈಗ ನಾವು ಬೆಟ್ಟದ ಮೇಲೆ ಬಂದಿದ್ದೀವಿ. ಗಾಡಿನ ಪಾರ್ಕ್ ಹಾಕ್ಬಿಟ್ಟು ನಿಮಗೀಗ ದೇವಸ್ಥಾನ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದೇ ದೇವಸ್ಥಾನ ಫುಲ್ಲು ಬೆಟ್ಟದ ಮೇಲಿದೆ. ಇದಕ್ಕೆ ಹತ್ಕೊಂಡು ಹೋಗೋಕ್ಕೆ ಸ್ಟೆಪ್ಸ್ ಇದ್ದಾವೆ. ಹಾಗೆಯೇ ಬರ್ತಾ ಕಸ್ಟಮರು ಮನೆಯಿಂದನೇ ಹಬ್ಬದ ಊಟ ತಂದಿದ್ರು. ಇಲ್ಲೇ ನಿಲ್ಲಿಸಿ ಊಟ ಮಾಡಿಕೊಂಡು ನಮ್ಮ ಮುಂದಿನ ಪ್ರಯಾಣ ಈಗ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬನ್ನಿ, ದೇವಸ್ಥಾನ ಹತ್ರ ಸಿಗ್ತೀನಿ ನಿಮಗೆ. ನಾವು ಗೊರವನಹಳ್ಳಿಗೆ ಬಂದ್ವಿ. ಸೀದಾ ನಾವು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಹತ್ರ ಹೋಗಲಿಲ್ಲ, ಡ್ಯಾಮ್ ನೋಡೋಣ ಅಂದ್ಬಿಟ್ಟು ಡ್ಯಾಮ್ ಹತ್ರ ಬಂದಿದ್ದೀವಿ. ಈ ಡ್ಯಾಮ್ ಹೆಸರು ತೀತಾ ಡ್ಯಾಮ್ ಅಂತ. ಇಲ್ಲೇ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮನವರು ಸಿಕ್ಕಿರೋವಂಥ ಜಾಗ ಇದು. ಇದು ಹೆಸರು ಬಂದ್ಬಿಟ್ಟು ತೀತಾ ಡ್ಯಾಮ್ ಅಂತ ಕರೀತಾರೆ ಇದನ್ನು. ನೋಡಿ ವೀಕ್ಷಕರೇ, ಇದೇ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ. ಇದನ್ನು ಮುಗಿಸ್ಕೊಂಡು ನಾವು ಸೀದಾ ನಮ್ಮ ಊರ ಕಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ದೀವಿ. ಈಗ ತಾನೇ ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ಹೊಡ್ತಾ ಇದ್ದೀನಿ. ಇಂದು 83 ಕಿಲೋಮೀಟ್ರ್ ಓಡಾಡಿದ್ದೀವಿ ಗಾಡೀಲಿ. ಅದಕ್ಕೆ ಅವರು ಬಾಡಿಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ 2200 ರೂಪಾಯಿ ಬಾಡಿಗೆ ಕೊಟ್ಟಿದ್ದಾರೆ. ಅದರಲ್ಲಿ 600 ರೂಪಾಯಿ ಗಾಡಿಗೆ ಡೀಸೆಲ್ ಹಾಕ್ಸಿದ್ದೀನಿ. ಇನ್ನು 600 ರೂಪಾಯಿ ನಾನು ತೊಗೊತೀನಿ. ಇನ್ನೆಷ್ಟು ಮಿಗುತ್ತಪ್ಪ ಅಂದರೆ ಓನರ್ಗೆ ಇನ್ನೊಂದು 1000 ಮಿಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಂಗೆ ನಮ್ಮ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.